ಇವತ್ತು ಸರ್ಕಾರದಲ್ಲಿ ಇರ್ತಕ್ಕಂಥ ಅನೇಕ ಸಚಿವರು, ಅನೇಕ ಶಾಸಕರು, ಅನೇಕ ಎಂಪಿಗಳು ಅವ್ರದೇ ಆದಂತೆ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನು ನಡೆಸುವಾಗ ನಾವು ಈ ಏನು ತೀರ್ಮಾನ ಇದೆ 3,000 ಆಂಗ್ಲ ಮಾಧ್ಯಮ ಶಾಲೆಗಳ ಪ್ರಾರಂಭ ಮಾಡ್ತಕ್ಕಂಥದ್ದು, ಆ ತೀರ್ಮಾನವನ್ನ ತಕ್ಷಣ ಸರ್ಕಾರ ಕೈ ಬಿಡಬೇಕು. ಕನ್ನಡ ಶಾಲೆ ಇರ್ಬೋದು ಅಥವಾ ಅನುದಾನಿತ ಶಾಲೆ ಇರ್ಬೋದು ಅಥವಾ ಅನುದಾನ ರಹಿತ ಶಾಲೆಯಲ್ಲಿರ್ಬೋದು, ಒಂದು ಸಾರ್ವತ್ರಿಕ ಮಾಧ್ಯಮ ನೀತಿಯನ್ನ ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಿಜವಾಗ್ಲೂ ಆತಂಕ ಆಗ್ತಾ ಇರ್ತಕ್ಕಂಥ ವಿಚಾರ ಏನಂದ್ರೆ, ಯಾವುದೇ ಸರ್ಕಾರಗಳು ಬಂದರೂ ಕೂಡ ಈ ಭಾಷಾ ಮಾಧ್ಯಮದ ವಿಷಯದಲ್ಲಿ ಅಥವಾ ಭಾಷಾ ಕಲಿಕೆಯ ವಿಷಯದಲ್ಲಿ ಒಂದು ಈಗಾಗಲೇ ಇರ್ತಕ್ಕಂಥ ಸಂಶೋಧನೆಗಳನ್ನ, ಈಗಾಗಲೇ ಇರ್ತಕ್ಕಂಥ ಒಂದು ಒಮ್ಮತದ ಅಭಿಪ್ರಾಯವನ್ನ ಆಧರಿಸಿ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇಲ್ಲ. 3,000 ಆಂಗ್ಲ ಮಾಧ್ಯಮ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅಂತಿದೆ. ಅದನ್ನ ತಕ್ಷಣ ಹಿಂದಕ್ಕೆ ಪಡಿಬೇಕು ಅಂತಕ್ಕಂಥ ಒತ್ತಾಯವನ್ನ ಮಂಡಿಸ್ಲಿಕ್ಕೆ. ಇದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಒಂದು ನಿಜವಾಗ್ಲೂ ಆತಂಕ ಆಗ್ತಾ ಇರ್ತಕ್ಕಂಥ ವಿಚಾರ ಏನಂದ್ರೆ, ಯಾವುದೇ ಸರ್ಕಾರಗಳು ಬಂದರೂ ಕೂಡ ಈ ಭಾಷಾ ಮಾಧ್ಯಮದ ವಿಷಯದಲ್ಲಿ ಅಥವಾ ಭಾಷಾ ಕಲಿಕೆಯ ವಿಷಯದಲ್ಲಿ ಒಂದು ಈಗಾಗಲೇ ಇರ್ತಕ್ಕಂಥ ಸಂಶೋಧನೆಗಳನ್ನ, ಈಗಾಗಲೇ ಇರ್ತಕ್ಕಂಥ ಒಂದು ಒಮ್ಮತದ ಅಭಿಪ್ರಾಯವನ್ನ ಆಧರಿಸಿ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಅವರವರ ಮೂಗಿನ ನೇರಕ್ಕೆ ಅಥವಾ ಅವರಿಗೆ ಸರಿ ಅನ್ನಿಸ್ತಕ್ಕಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳೋದ್ರಿಂದ ಇದು ಕಲಿಕಾ ವ್ಯವಸ್ಥೆಯ ಮೇಲೆ ಮತ್ತು ಮಕ್ಕಳ ಕಲಿಕೆಯ ಮೇಲೆ ನೇರವಾದಂಥ ಪರಿಣಾಮವನ್ನು ಬೀರುತ್ತೆ. ಭಾಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಇದೇ ಸರ್ಕಾರ ಹಿಂದೆ ಇದ್ದಾಗ 2 ಪ್ರಮುಖವಾದಂಥ ಅಂಶಗಳನ್ನು ಅವರು ಪ್ರಸ್ತಾಪ ಮಾಡಿದರು. ಒಂದು, RTE ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ 29F ಅಲ್ಲಿ ಏನು ಕನಿಷ್ಠ 8ನೇ ತರಗತಿವರೆಗೆ ಆಯಾ ಮಕ್ಕಳ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನು ಕೊಡಬೇಕು ಅಂತ ಆ ಕಾನೂನು ಹೇಳಿತ್ತು. ಅಲ್ಲಿ ಒಂದು ಪದ ಏನು ಹೇಳಿತ್ತು ಅಂದರೆ, ಸಾಧ್ಯವಾದಷ್ಟು ಮಟ್ಟಿಗೆ ಅಂತ ಹೇಳಿತ್ತು. ಹಾಗಾಗಿ ಅವರು ಅದು ಒಂದು ರೀತಿ ನಮಗೆ ಅಡಚಣೆ ಆಗ್ತಾ ಇದೆ ಅಂತ ಹೇಳಿ ಆ ಸಾಧ್ಯವಾದಷ್ಟು ಪದವನ್ನ ಕೈ ಬಿಡೋದಕ್ಕೆ ಈಗಾಗಲೇ 2 ಸದನಗಳಲ್ಲಿ, ವಿಧಾನಸಭೆ, ವಿಧಾನ ಪರಿಷತ್ತಲ್ಲಿ ಅದಕ್ಕೆ ತಿದ್ದುಪಡಿಯನ್ನು ತಂದು ಆ ಮಸೂದೆ ರಾಷ್ಟ್ರಪತಿಯವರ ಮುಂದೆ ಈಗ ಇದೆ. ಆ ಮಸೂದೆಗೆ ಮೊದಲು ಒಪ್ಪಿಗೆಯನ್ನು ಪಡ್ಕೊಳ್ಳಿಕ್ಕೆ ಸರ್ಕಾರಗಳು ಎಲ್ಲ ರೀತಿಯ ಕ್ರಮವನ್ನು ವಹಿಸಬೇಕು. ಈಗಾಗಲೇ ರಾಷ್ಟ್ರಪತಿಯವರು 4-5 ಕಾರಣಗಳನ್ನು ಕೇಳಿ ಸ್ಪಷ್ಟೀಕರಣ ಕೇಳಿದ್ದಾರೆ ಈ ಮಸೂದೆಗೆ ಒಪ್ಪಿಗೆಯನ್ನು ಕೊಡಲಿಕ್ಕೆ. ಆ ಸ್ಪಷ್ಟೀಕರಣವನ್ನು ಕೊಟ್ಟರೆ ನಾವು ಮಸೂದೆಗೆ ಒಪ್ಪಿಗೆಯನ್ನು ಪಡಿತೇವೆ ಮತ್ತು ಅದು ನಮಗೆ ದೊಡ್ಡ ಮಟ್ಟದಲ್ಲಿ ಎಲ್ಲ ಶಾಲೆಗಳಲ್ಲಿ ಸಾರ್ವತ್ರಿಕವಾಗಿ, ಅದು ಕನ್ನಡ ಶಾಲೆ ಇರ್ಬೋದು ಅಥವಾ ಅನುದಾನಿತ ಶಾಲೆ ಇರ್ಬೋದು ಅಥವಾ ಅನುದಾನ ರಹಿತ ಶಾಲೆಯಲ್ಲಿರ್ಬೋದು, ಒಂದು ಸಾರ್ವತ್ರಿಕ ಮಾಧ್ಯಮ ನೀತಿಯನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ಕಾರ ತುರ್ತಾಗಿ ಆ ಕಡೆ ಗಮನ ಹರಿಸಬೇಕು. ಇನ್ನೊಂದು, ಕನ್ನಡ ಕಲಿಕಾ ಅಧಿನಿಯಮ 2015 ಈಗಾಗಲೇ ಜಾರಿಯಲ್ಲಿದೆ. ಅದರ ಪ್ರಕಾರ ಎಲ್ಲ ಶಾಲೆಗಳಲ್ಲಿ ಎಲ್ಲ ಮಕ್ಕಳು ಕನ್ನಡವನ್ನು ಮೊದಲನೇ ಭಾಷೆಯನ್ನಾಗಿ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಬೇಕು ಅಂತಕ್ಕಂಥ ಒಂದು ಪ್ರಸ್ತಾಪ ಏನು ಕಾನೂನುಬದ್ಧವಾಗಿದೆ, ಅದನ್ನು ಕೂಡ ಜಾರಿ ಮಾಡಲಿಕ್ಕೆ ನಾವು ಸರಿಯಾದಂಥ ಒಂದು ಆಸಕ್ತಿ ವಹಿಸಿ ಕ್ರಮವನ್ನು ವಹಿಸ್ತಾ ಇಲ್ಲ. ಅದನ್ನು ಕೂಡ ನಾವೆಲ್ಲೋ ಒಂದು ಕಡೆ ಭಾಳ ತ್ವರಿತವಾಗಿ ಮತ್ತು ಅದನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲಿಕ್ಕೆ ಕ್ರಮವನ್ನು ವಹಿಸಬೇಕು. ಈ ಎಲ್ಲ ಪ್ರಶ್ನೆಗಳು ಸರ್ಕಾರದ ಮುಂದೆ ಇರುವಾಗ ಇವ್ಯಾವುದನ್ನು ಕೂಡ ಆಲೋಚಿಸದೆ, ಇವ್ಯಾವುದ್ರ ಬಗ್ಗೆ ಸಮಾಲೋಚನೆಯನ್ನು ಮಾಡದೆ ಏಕಾಏಕಿ 3,000 ಶಾಲೆಗಳಲ್ಲಿ ನಾವು ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಕೊಡ್ತೇವೆ ಅಂತಕ್ಕಂಥದ್ದು ಅತ್ಯಂತ ಅವೈಜ್ಞಾನಿಕ ಮತ್ತು ವಿಶೇಷವಾಗಿ ಒಂದು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ನಾವು ಅತ್ಯಂತ ಹೆಚ್ಚಿನ ಗೌರವವನ್ನು ಕೊಡ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು, ಅವರ ನೇತೃತ್ವದ ಸರ್ಕಾರ ಈ ರೀತಿಯ ಅವೈಜ್ಞಾನಿಕ ತೀರ್ಮಾನಗಳನ್ನು ಮತ್ತು ಕನ್ನಡಿಗ ಕರ್ನಾಟಕಕ್ಕೆ ಮಾರಕವಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಯಾವುದೇ ರೀತಿಯಲ್ಲೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆ ಎಲ್ಲ ಕಾರಣಗಳಿಂದ ನಾವು ಈ ಏನು ತೀರ್ಮಾನ ಇದೆ 3,000 ಆಂಗ್ಲ ಮಾಧ್ಯಮ ಶಾಲೆಗಳ ಪ್ರಾರಂಭ ಮಾಡ್ತಕ್ಕಂಥದ್ದು, ಆ ತೀರ್ಮಾನವನ್ನು ತಕ್ಷಣ ಸರ್ಕಾರ ಕೈ ಬಿಡಬೇಕು. ಮುಖ್ಯಮಂತ್ರಿಗಳು ಆದಷ್ಟು ಶೀಘ್ರವಾಗಿ ಒಂದು ನಿಯೋಗದ ಜೊತೆ, ತಜ್ಞರ ಜೊತೆ, ಭಾಷಾ ತಜ್ಞರು, ಶಿಕ್ಷಣ ತಜ್ಞರು ಮತ್ತು ಈ ವಿಷಯದಲ್ಲಿ ಪರಿಣಿತಿ ಇರ್ತಕ್ಕಂಥ ಎಲ್ಲರನ್ನ ಕರೆದು ಮಾತುಕತೆ ನಡೆಸಬೇಕು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಶಿಕ್ಷಣ ನೀತಿ ರೂಪಿಸಲು ಒಂದು ಆಯೋಗವನ್ನು ಮಾಡಿರುವಾಗ, ಆ ಆಯೋಗ ತನ್ನ ವರದಿಯನ್ನು ಕೊಡೋವರೆಗಾದರೂ ಕೂಡ
ಸರ್ಕಾರ ಕಾಯಬೇಕು. ಆ ಆಯೋಗ ಏನು ವರದಿಯನ್ನು ಕೊಡುತ್ತೆ, ಅವರು ಯಾವ ನೀತಿಯನ್ನ ಏನು ಶಿಫಾರಸ್ ಮಾಡ್ತಾರೆ, ಆ ಅಂಶಗಳ ಆಧಾರದ ಮೇಲೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೋಬೇಕಾಗುತ್ತೆ. ಒಂದು ಕಡೆ ನಾವು ಆಯೋಗವನ್ನು ರಚನೆ ಮಾಡ್ತೇವೆ, ಇನ್ನೊಂದು ಕಡೆ ನಾವೇ ನಮ್ಮ ಸ್ವಯಂ ಘೋಷಿತ ನೀತಿಯನ್ನ ಏನೋ ಘೋಷಣೆ ಮಾಡ್ತೇವೆ ಅಂದ್ರೆ ಅದು ನಿಜವಾಗ್ಲೂ ಕೂಡ ಸರಿಯಾದಂಥ ಕ್ರಮ ಅಲ್ಲ. ಈ ಎಲ್ಲ ಕಾರಣಗಳಿಂದ ಈ ಪ್ರಸ್ತಾವನೆಯನ್ನ ಕೈ ಬಿಡಬೇಕು. ಕನ್ನಡ ಕಲಿಕಾ ಅಧಿನಿಯಮವನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು. ಅಲ್ಲ, ಅದೇನೆ ನಾವು ಆ ಪ್ರಶ್ನೆಯನ್ನು ಎತ್ತಿದ್ದೇವೆ. ಈಗ ಎಲ್ಲೋ ಒಂದು ಕಡೆ ಈ ನೀತಿಯ ಬಗ್ಗೆ ಕಠಿಣವಾದಂಥ ನಿಲುವನ್ನು ತೆಗೆದುಕೊಳ್ಳಿಕ್ಕೆ ಅಥವಾ ರಾಜಕೀಯ ಇಚ್ಛಾಶಕ್ತಿಯನ್ನ ಪ್ರದರ್ಶಿಸ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ. ಇವತ್ತು ಸರ್ಕಾರದಲ್ಲಿ ಇರ್ತಕ್ಕಂಥ ಅನೇಕ ಸಚಿವರು, ಅನೇಕ ಶಾಸಕರು, ಅನೇಕ ಎಂಪಿಗಳು ಅವ್ರದೇ ಆದಂತೆ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನು ನಡೆಸುವಾಗ ಅವರು ಯಾರು ಪಾಲಿಸಿ ಡಿಸಿಷನ್ ಅನ್ನ ಮಾಡಬೇಕೋ ಅವ್ರಿಗೆ ಈ ರೀತಿಯ ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇರುವಾಗ ಅವ್ರು ಹೇಗೆ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸಾಧ್ಯ? ಹಾಗಾಗಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಯವರು ಇದರ ಸಂಪೂರ್ಣ ನೇತೃತ್ವವನ್ನು ವಹಿಸಬೇಕಾಗುತ್ತೆ. ಅವರು ಈ ವಿಷಯದಲ್ಲಿ ಬಹಳ ಒಂದು ಸ್ಪಷ್ಟತೆ ಮುಖ್ಯಮಂತ್ರಿಯವರಿಗೆ ಇದೆ. ಅದನ್ನು ಅನೇಕ ಸಾರಿ ಅವರು ಈಗಾಗಲೇ ವ್ಯಕ್ತಪಡಿಸಿರೋದ್ರಿಂದ ನಾವು ಮುಖ್ಯಮಂತ್ರಿಯವರು ಮುಂದೆ ನಿಂತು ಎಲ್ಲಾ ಶಾಲೆಗಳಿಗೂ ಅನ್ವಯ ಆಗ್ತಕ್ಕಂಥ ಒಂದು ಸಾರ್ವತ್ರಿಕ ಒಂದು ನೀತಿಯನ್ನ ರೂಪಿಸಬೇಕು. 2014ರಲ್ಲಿ ನಾವು ಸೋಲೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಒಂದು ಸಮಗ್ರ ನೀತಿ ಇಲ್ಲದೆ ಇದ್ದಿದ್ದು. ಸರ್ವೋಚ್ಚ ನ್ಯಾಯಾಲಯ ಅದನ್ನ ಹೇಳ್ತು. ಒಂದು ಸಮಗ್ರ ನೀತಿ ಇದ್ದಿದ್ರೆ ಬಹುಶಃ ಸರ್ವೋಚ್ಚ ನ್ಯಾಯಾಲಯ ಆ ರೀತಿಯ ತೀರ್ಪನ್ನ 2014ರಲ್ಲಿ ಕೊಡ್ತಾ ಇರಲಿಲ್ಲ. ಹಾಗಾಗಿ ಒಂದು ನೀತಿಯನ್ನ ಇಟ್ಕೊಂಡು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದು ಸೂಕ್ತ. ಆ ವಿಷಯದಲ್ಲಿ ಮುಖ್ಯಮಂತ್ರಿಯವರು ಖಂಡಿತ ಸಮಾಲೋಚನೆ ನಡೆಸಿ ಮುಂದಿನ ಹೆಜ್ಜೆ ಇಡಬೇಕು ಅನ್ನೋದು ನಮ್ಮ ಆಗ್ರಹ.